ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತು ಕಿಡ್ನಿಯ ರಚನೆ ಮತ್ತು ಅದರ ಕಾರ್ಯ. ಕಿಡ್ನಿ ಮಾನವನ ಶರೀರದ ಒಂದು ಪ್ರಮುಖ ಅಂಗ. ಇದು ಒಂದು ಸೂಪರ್ ಕಂಪ್ಯೂಟರ್ ತರಹ ಕಾರ್ಯನಿರ್ವಹಿಸುತ್ತದೆ. ಏಕೆಂದರೆ ಕಿಡ್ನಿಯ ರಚನೆ ಒಂದು ರೀತಿ ಆಶ್ಚರ್ಯಕರ. ಇದರ ಕಾರ್ಯ ತುಂಬ ಕಠಿಣ. ಕಿಡ್ನಿಯು ಶರೀರದ ರಕ್ತವನ್ನು ಸ್ವಚ್ಛ ಮಾಡಿ ಬೇಡದ ದ್ರವವನ್ನು ಮೂತ್ರ ರೂಪದಲ್ಲಿ ಹೊರಹಾಕುತ್ತದೆ. ಮೂತ್ರವನ್ನು ಹೊರಕಳಿಸುವ ಕಾರ್ಯವನ್ನು ಮೂತ್ರಮಾರ್ಗ, ಮೂತ್ರಚೀಲ, ಮೂತ್ರನಳಿಕೆ ಮಾಡುತ್ತವೆ. ಸ್ತ್ರೀ ಮತ್ತು ಪುರುಷರಲ್ಲಿ ಸಾಮಾನ್ಯವಾಗಿ 2 ಕಿಡ್ನಿಗಳಿರುತ್ತವೆ. ಕಿಡ್ನಿಯು ಹೊಟ್ಟೆಯ ಒಳಗೆ ಬೆನ್ನೆಲುಬುಗಳ ಕೆಳಭಾಗದಲ್ಲಿ ಸುರಕ್ಷಿತವಾದ ಜಾಗದಲ್ಲಿರುತ್ತವೆ. ಕಿಡ್ನಿಯ ಆಕಾರವು ಅವರೆಕಾಳಿನ ರೂಪದಲ್ಲಿರುತ್ತದೆ. ಒಬ್ಬ ಪ್ರಾಯದ ವ್ಯಕ್ತಿಯಲ್ಲಿ ಕಿಡ್ನಿಯು ಸಾಮಾನ್ಯವಾಗಿ 10 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ ಮತ್ತು 4 ಸೆಂಟಿಮೀಟರ್ ದಪ್ಪ ಇರುತ್ತದೆ. ಕಿಡ್ನಿಯ ಭಾರ 150 ರಿಂದ 170 ಗ್ರಾಂ ಮಾತ್ರ. ಕಿಡ್ನಿಯ ಮೂಲಕ ತಯಾರಾದ ಮೂತ್ರವನ್ನು ಮೂತ್ರದ ಚೀಲದವರೆಗೆ ತಲುಪಿಸುವ ನಳಿಕೆಯನ್ನು ಮೂತ್ರಮಾರ್ಗವೆಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ 25 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು ವಿಶೇಷ ರೀತಿಯಾದ ಮಾಂಸಖಂಡಗಳಿಂದ ರಚನೆಯಾಗಿರುತ್ತದೆ. ಮೂತ್ರಚೀಲ ಇದು ಹೊಟ್ಟೆಯ ಕೆಳಭಾಗದಲ್ಲಿ ಇರುತ್ತದೆ. ಮೂತ್ರಚೀಲದಲ್ಲಿ 300 ರಿಂದ 400 ಮಿಲಿಲೀಟರ್ ಮೂತ್ರ ಶೇಖರಣೆಗೊಂಡಾಗ ವ್ಯಕ್ತಿಗೆ ಮೂತ್ರ ವಿಸರ್ಜನೆಯ ಇಚ್ಛೆಯಾಗುತ್ತದೆ. ಮೂತ್ರನಳಿಕೆಯ ಮಾರ್ಗವಾಗಿ ಮೂತ್ರವು ಶರೀರದಿಂದ ಹೊರಕ್ಕೆ ಬರುತ್ತದೆ. ಸ್ತ್ರೀ ಮತ್ತು ಪುರುಷರಲ್ಲಿ ಕಿಡ್ನಿಯ ರಚನೆ, ಸ್ಥಾನ ಮತ್ತು ಕಾರ್ಯವಾಹಿನಿ ಒಂದೇ ರೀತಿಯಾಗಿರುತ್ತದೆ. ಕಾರ್ಯ: ಪ್ರತಿಯೊಬ್ಬ ವ್ಯಕ್ತಿ ತೆಗೆದುಕೊಂಡ ಆಹಾರದ ಪ್ರಕಾರ ಮತ್ತು ಅದರ ಪ್ರಮಾಣದಲ್ಲಿ ಪ್ರತಿದಿನ ಕಾರ್ಯ ಪರಿವರ್ತನೆಯಾಗುತ್ತದೆ. ಆಹಾರದ ವಿವಿಧತೆಯಿಂದ ಶರೀರದಲ್ಲಿ ನೀರಿನ ಅಂಶ, ಆಮ್ಲ ಮತ್ತು ಕ್ಷಾರದಿಂದ ಕೂಡಿದ ಪದಾರ್ಥಗಳ ಪರಿವರ್ತನೆ ನಿರಂತರವಾಗಿ ಆಗುತ್ತಿರುತ್ತದೆ. ಆಹಾರದ ಪಚನಕ್ರಿಯೆಯಿಂದ ದೇಹದಲ್ಲಿ ಅನವಶ್ಯಕ ವಸ್ತುಗಳ ಉತ್ಪಾದನೆ ಆಗುತ್ತದೆ. ಕಿಡ್ನಿಯು ದೇಹದಲ್ಲಿನ ಅನವಶ್ಯಕ ನೀರು ಮತ್ತು ತ್ಯಾಜ್ಯ ಪದಾರ್ಥಗಳನ್ನು ಮೂತ್ರದ ಮುಖಾಂತರ ಹೊರಹಾಕಿ ರಕ್ತವನ್ನು ಶುದ್ಧಿಯಾಗಿಸುತ್ತದೆ ಮತ್ತು ದೇಹದಲ್ಲಿ ಆಮ್ಲ ಮತ್ತು ಕ್ಷಾರದ ಸಮತೋಲನವನ್ನು ರಕ್ತದಲ್ಲಿ ಇಡುತ್ತದೆ. ಈ ಪ್ರಕಾರವಾಗಿ ಕಿಡ್ನಿಯು ದೇಹವನ್ನು ಸ್ವಚ್ಛ ಮತ್ತು ಸುರಕ್ಷಿತವಾಗಿ ಇಡುತ್ತದೆ. ದೇಹದಲ್ಲಿ ನೀರು, ಆಮ್ಲ, ಕ್ಷಾರ ಮುಂತಾದ ರಾಸಾಯನಿಕಗಳು ಮತ್ತು ದೇಹದೊಳಗಿಂದ ವಿಸರ್ಜಿತವಾಗುವಂತಹ ಪದಾರ್ಥಗಳ ಸಮತೋಲನ ಕಳೆದುಕೊಂಡಲ್ಲಿ ಅಥವಾ ಅವುಗಳ ಪ್ರಮಾಣ ಹೆಚ್ಚಿದ್ದಲ್ಲಿ ಅಂತಹ ವ್ಯಕ್ತಿಗೆ ಇದು ಮಾರಕವಾಗಿ ಪರಿಣಮಿಸುತ್ತದೆ. ಕಿಡ್ನಿಯ ಪ್ರಮುಖ ಕೆಲಸವೇನು? ಕಿಡ್ನಿಯ ಕಾರ್ಯ: ರಕ್ತವನ್ನು ಶುದ್ಧೀಕರಿಸಿ ದೇಹದಲ್ಲಿನ ನೀರು ಮತ್ತು ಕ್ಷಾರವನ್ನು ಸಮ ಪ್ರಮಾಣದಲ್ಲಿ ಕಾಯ್ದುಕೊಂಡು ರಕ್ತದೊತ್ತಡ, ಹಿಮೋಗ್ಲೋಬಿನ್ ಮತ್ತು ಕ್ಯಾಲ್ಸಿಯಂ ಇವುಗಳನ್ನು ಸಮತೋಲನದಲ್ಲಿಡುವ ಕಾರ್ಯವನ್ನು ಕಿಡ್ನಿ ನಿಭಾಯಿಸುತ್ತದೆ. ರಕ್ತ ಕಾರ್ಯಗಳು: ರಕ್ತವನ್ನು ಶುದ್ಧೀಕರಿಸುವುದು. ಕಿಡ್ನಿಯು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ದೇಹದಲ್ಲಿ ಉತ್ಪತ್ತಿಯಾಗುವ ಅನಾವಶ್ಯಕ ವಿಷಯುಕ್ತ ದ್ರವ ಪದಾರ್ಥಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ದೇಹದಲ್ಲಿ ನೀರಿನ ಸಮತೋಲನ: ದೇಹಕ್ಕೆ ಎಷ್ಟು ನೀರು ಅವಶ್ಯವೋ ಅಷ್ಟೇ ನೀರನ್ನು ಮಾತ್ರ ಉಳಿಸಿ ಹೆಚ್ಚಾದ ನೀರನ್ನು ಮೂತ್ರದ ಮೂಲಕ ಹೊರಹಾಕುವ ಕಿಡ್ನಿ ದ್ರವ ಪದಾರ್ಥದ ಸಮತೋಲನವನ್ನು ಕಾಪಾಡುತ್ತದೆ. ಆಮ್ಲ ಮತ್ತು ಕ್ಷಾರದ ಸಮತೋಲನೆ: ಕಿಡ್ನಿಯು ಶರೀರದಲ್ಲಿರುವ ಸೋಡಿಯಂ, ಪೊಟ್ಯಾಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ, ಫಾಸ್ಫರಸ್, ಬೈಕಾರ್ಬೋನೇಟ್ ಮುಂತಾದವುಗಳನ್ನು ಸಮತೋಲನದಲ್ಲಿಡುವ ಕಾರ್ಯನಿರ್ವಹಿಸುತ್ತದೆ. ಉಪಯುಕ್ತ ಪದಾರ್ಥಗಳೇ ಶರೀರದಲ್ಲಿ ಆಮ್ಲ ಮತ್ತು ಕ್ಷಾರದ ಪ್ರಮಾಣಕ್ಕೆ ಜವಾಬ್ದಾರಿ ಇರುತ್ತವೆ. ಸೋಡಿಯಂ ಪ್ರಮಾಣ ಹೆಚ್ಚಾದಾಗ ಮತ್ತು ಕಡಿಮೆಯಾದಾಗ ಮಿದುಳಿಗೆ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾದಾಗ ಮತ್ತು ಕಡಿಮೆಯಾದಾಗ ಸ್ನಾಯುಗಳ ಕಾರ್ಯನಿರ್ವಹಣೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ರಕ್ತದೊತ್ತಡ ನಿಯಂತ್ರಣ: ಕಿಡ್ನಿಯು ಅನೇಕ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತದೆ. ಅವುಗಳಲ್ಲಿ ಆಲ್ಡೋಸ್ಟಿರಿನ್,
ಪ್ರೋಸ್ಟಾಗ್ಲಾಂಡಿನ್ ಮುಂತಾದವುಗಳು ಈ ಹಾರ್ಮೋನುಗಳ ಸಹಾಯದಿಂದ ದೇಹದಲ್ಲಿ ನೀರು, ಆಮ್ಲ ಮತ್ತು ಕ್ಷಾರಗಳನ್ನು ಸಮ ಪ್ರಮಾಣದಲ್ಲಿ ಕಾಯ್ದುಕೊಂಡು ರಕ್ತದೊತ್ತಡವನ್ನು ಸಾಮಾನ್ಯವಾಗಿಡುವ ಕಾರ್ಯವನ್ನು ನಿರ್ವಹಿಸುತ್ತದೆ. ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಾಯ. ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಎರಿಥ್ರೋಪಯಟಿನ್ನ ಸಹಾಯ ಬೇಕು. ಎರಿಥ್ರೋಪಯಟಿನ್ ಅನ್ನು ಕಿಡ್ನಿ ಉತ್ಪಾದಿಸುತ್ತದೆ. ಕಿಡ್ನಿ ನಿಷ್ಕ್ರಿಯವಾದರೆ ಎರಿಥ್ರೋಪಯಟಿನ್ ಉತ್ಪಾದನೆ ಸ್ಥಗಿತಗೊಳ್ಳುತ್ತದೆ. ಇದರಿಂದ ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ರಕ್ತಹೀನತೆ ಬಂದರಾಗುತ್ತದೆ. ಶಕ್ತಿಯುತ ಎಲುಬುಗಳು. ಕಿಡ್ನಿಯು ಸಕ್ರಿಯ ವಿಟಮಿನ್ ಡಿ ಯನ್ನು ಉತ್ಪಾದಿಸುವಲ್ಲಿ ಸಹಾಯ ಮಾಡುತ್ತದೆ. ವಿಟಮಿನ್ ಡಿ ಯು ಶರೀರದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಪ್ರಮಾಣಕ್ಕೆ ಅನುಸಾರವಾಗಿ ಮೂಳೆ ಮತ್ತು ಹಲ್ಲುಗಳ ವಿಕಾಸ ಮತ್ತು ಗಟ್ಟಿತನ ಉಂಟಾಗುವಲ್ಲಿ ಮಹತ್ವದ ಕಾರ್ಯ ಮಾಡುತ್ತದೆ. ಕಿಡ್ನಿಯು ರಕ್ತದ ಶುದ್ಧೀಕರಣದ ನಂತರ ಮೂತ್ರದ ಉತ್ಪಾದನೆ ಹೇಗೆ ಆಗುತ್ತದೆ? ಕಿಡ್ನಿಯು ಅವಶ್ಯವಿರುವ ಪದಾರ್ಥಗಳನ್ನು ಉಳಿಸಿಕೊಂಡು ಅನವಶ್ಯಕವಾಗಿರುವ ಪದಾರ್ಥಗಳನ್ನು ಮೂತ್ರದ ಮುಖಾಂತರ ಹೊರಹಾಕುತ್ತದೆ. ಇದೊಂದು ವಿಶೇಷವಾದ ಅದ್ಭುತವಾದ ಕ್ರಿಯೆ. ಇದು ನಿಮಗೆ ತಿಳಿದಿದೆಯೇ? ರಕ್ತವು ಹೃದಯದ ಮೂಲಕ ಶರೀರದ ಎಲ್ಲ ಭಾಗಗಳನ್ನು ತಲುಪುತ್ತದೆ. 2 ಕಿಡ್ನಿಗಳಲ್ಲಿ ಪ್ರತಿ ನಿಮಿಷಕ್ಕೆ 1200 ಮಿಲಿಮೀಟರ್ ರಕ್ತವು ಪರಿಚಲನೆಗೊಳ್ಳುತ್ತದೆ. ಇದೇ ರೀತಿ ದಿನದ 24 ತಾಸುಗಳಲ್ಲಿ ಅಂದಾಜು 1700 ಲೀಟರ್ ರಕ್ತವು ಶುದ್ಧೀಕರಣಗೊಳ್ಳುತ್ತದೆ. ರಕ್ತವನ್ನು ಸ್ವಚ್ಛಗೊಳಿಸಿ ಮೂತ್ರವನ್ನಾಗಿ ಪರಿವರ್ತಿಸುವ ಕಾರ್ಯನಿರ್ವಹಿಸುವ ಕಿಡ್ನಿಯು ಎಲ್ಲಕ್ಕಿಂತ ಸಣ್ಣ ಮತ್ತು ತೆಳುವಾದ ಅಂಶ. ಇದನ್ನು ನೆಫ್ರಾನ್ ಎನ್ನುತ್ತಾರೆ. ಇದು ಒಂದು ಚಾಲನೆಯ ತರಹವಿರುತ್ತದೆ. 1% ಮಾತ್ರ ಮೂತ್ರ ರೂಪದಲ್ಲಿ ಹೊರಹೋಗುತ್ತದೆ. ದ್ರವ ಪದಾರ್ಥ ಹೀರಿಕೊಳ್ಳುವ ಬುದ್ಧಿವಂತ ಟ್ಯೂಬಲ್. ಏಕೆಂದರೆ 180 ಲೀಟರ್ನಷ್ಟು ದೊಡ್ಡ ಪ್ರಮಾಣದ ಮೂತ್ರದಿಂದ ಅವಶ್ಯವಿರುವ ಪೋಷಕಾಂಶಗಳನ್ನು ಮತ್ತು ನೀರನ್ನು ಪುನಃ ದೇಹದೊಳಗೆ ಮರಳಿ ಬರಲು ಟ್ಯೂಬಲ್ ಸಹಾಯ ಮಾಡುತ್ತದೆ. ಕೇವಲ 1-2 ಲೀಟರ್ ಮೂತ್ರದಲ್ಲಿ ತ್ಯಾಜ್ಯ, ವಿಷಾಣು ಮತ್ತು ಅನವಶ್ಯಕ ಕ್ಷಾರ ಹೊರಹಾಕುತ್ತದೆ. ಕಿಡ್ನಿಯ ಅತ್ಯಂತ ಕಠಿಣ ಪ್ರಕ್ರಿಯೆಯಿಂದ ಉತ್ಪತ್ತಿಯಾದ ಮೂತ್ರವು ಮೂತ್ರ ಮಾರ್ಗದ ಮೂಲಕ ಮೂತ್ರಚೀಲದಲ್ಲಿ ಹೋಗಿ ಮೂತ್ರನಳಿಕೆಯ ಮೂಲಕ ಮೂತ್ರವು ಶರೀರದಿಂದ ಹೊರ ಹೋಗುತ್ತದೆ. ಆರೋಗ್ಯವಂತ ಕಿಡ್ನಿಯನ್ನು ಹೊಂದಿರುವ ವ್ಯಕ್ತಿಗಳ ಮೂತ್ರದ ಪ್ರಮಾಣ ಕಡಿಮೆ ಅಥವಾ ಹೆಚ್ಚಾಗುತ್ತದೆಯೇ? ಹೌದು. ಮೂತ್ರದ ಪ್ರಮಾಣವು ನೀರನ್ನು ಸೇವಿಸಿರುವ ಪ್ರಮಾಣ ಮತ್ತು ವಾತಾವರಣದ ತಾಪಮಾನದ ಮೇಲೆ ಆಧಾರಿತವಾಗಿರುತ್ತದೆ. ಯಾವ ವ್ಯಕ್ತಿ ಕಡಿಮೆ ನೀರು ಕುಡಿಯುತ್ತಾನೋ ಅಷ್ಟು ಕಡಿಮೆ ಮತ್ತು ಗಾಢವಾದ ಮೂತ್ರ ಉತ್ಪಾದನೆಯಾಗುತ್ತದೆ. 500 ಮಿಲಿಲೀಟರ್. ಹೆಚ್ಚು ನೀರು ಕುಡಿಯುವುದರಿಂದ ಹೆಚ್ಚು ಮೂತ್ರದ ಉತ್ಪಾದನೆ ಮತ್ತು ದ್ರವಾಂಶವಾಗಿರುತ್ತದೆ. ಬೇಸಿಗೆಯಲ್ಲಿ ಹೆಚ್ಚು ಬೆವರು ಬಿಡುವುದರಿಂದ ಮೂತ್ರದ ಪ್ರಮಾಣ ಕಡಿಮೆಯಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಕಡಿಮೆ ಬೆವರು ಬಿಡುವುದರಿಂದ ಮೂತ್ರ ಪ್ರಮಾಣ ಹೆಚ್ಚಾಗುವುದು ಸರ್ವೇಸಾಮಾನ್ಯ. ಪ್ರಮಾಣದಲ್ಲಿ ನೀರು ಕುಡಿಯುವ ವ್ಯಕ್ತಿಯಲ್ಲಿ ಮೂತ್ರವು 500 ಮಿಲಿಲೀಟರ್ (ಅರ್ಧ ಲೀಟರ್ಗಿಂತ ಕಡಿಮೆ) ಅಥವಾ 3000 ಮಿಲಿಲೀಟರ್ (3 ಲೀಟರ್ಗಿಂತ ಅಧಿಕವಾಗಿದ್ದರೆ ಅದೇ ಕಿಡ್ನಿಯ ರೋಗದ ಪ್ರಥಮ ಲಕ್ಷಣವಾಗಿರುತ್ತದೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನೆನಿಸಿತು ಎಂದು ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.